ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಂಡ್ಯದ ಪ್ರತಿಷ್ಠಿತ ಕಾನ್ವೆಂಟ್ನಲ್ಲಿ ಕ್ರಿಸ್ತ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಫಾದರ್ ಆಂಟೋನಿ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳು ಭಾಗವಹಿಸಿ ವಿವಿಧ ವೇಷಭೂಷಣ ತೊಟ್ಟು ಸಂಭ್ರಮಿಸಿದರು. ವಿವಿಧ ಬಗೆಯ ಗೀತೆಗಳನ್ನು ಹಾಡಿ ನೃತ್ಯವನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಡಾಕ್ಟರ್ ಮೇರಿ ಸೋಜಾ, ಮನುಷ್ಯನ ಕೈಗೆ ಸುಲಭವಾಗಿ ಸಿಗಬಾರದು, ಕಷ್ಟಪಟ್ಟು ಹುಡುಕಬೇಕು. ಇದನ್ನು ನಾನು ಎಲ್ಲಿ ಬಚ್ಚಿಡಬೇಕು, ಔಸಿಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಹತ್ರ ಏನಾದ್ರು ಯೋಚನೆ ಇದೆ ಹೇಳಿ ಅಂತ. ಅದಕ್ಕೆ ಮೊದಲನೇ ದೇವದೂತ ಹೇಳದಂತೆ ಅಷ್ಟೇನಾ, ಈ ಒಂದು ಶಕ್ತಿಯನ್ನು ತೆಗೆದುಕೊಂಡು ಹೋಗಿ ಪರ್ವತಗಳ ಅತಿ ಎತ್ತರದ ಪರ್ವತದ ಮೇಲ್ಗಡೆ ಇಟ್ಟುಬಿಡಿ, ಮನುಷ್ಯ ಹುಡುಕೋದಿಲ್ಲ ಅಂತ ದೇವರು ಹೇಳಿದಂತೆ. ಪ್ರಪಂಚದಲ್ಲೇ ಅತಿ ಎತ್ತರವಾದ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್. ದೇವರು ಹೇಳಿದಂತೆ ಮನುಷ್ಯ ಮೌಂಟ್ ಎವರೆಸ್ಟ್ ನ ಹತ್ತಿ ಬಾವುಟವನ್ನ ಆರಿಸ್ಬಿಟ್ಟಿದ್ದಾನೆ, ಈ ಶಕ್ತಿಯನ್ನು ಕೂಡ ಹುಡುಕ್ಬಿಡ್ತಾನೆ, ಇದು ಆಗೋದಿಲ್ಲ ಅಂತ. ಅದಕ್ಕೆ ಎರಡನೇ ದೇವದೂತ ಹೇಳಿದಂತೆ ಸರಿ, ಪರ್ವತ ಬೇಡ, ಸಮುದ್ರದ ಆಳದಲ್ಲಿ ಈ ಶಕ್ತಿಯನ್ನ ಇಟ್ಟುಬಿಡಿ, ಮನುಷ್ಯ ಹುಡುಕೋದಿಲ್ಲ ಅಂತ. ದೇವರು ಹೇಳದಂತೆ ಈ ಪೆಟ್ರೋಲ್ ಡೀಸೆಲ್ ಎಲ್ಲಿಂದ ಬರೋದು? ಎಲ್ಲಿಂದ? ಭೂಮಿಯಿಂದ. ಮನುಷ್ಯ ಸಮುದ್ರದ ಆಳದ ಇನ್ನೂ ಆಳಕ್ಕೆ ಹೋಗಿ ಪೆಟ್ರೋಲ್ ಡೀಸೆಲ್ ತೆಗೆದಿದ್ದಾನೆ, ಈಗ ಇದನ್ನು ಹುಡುಕಲ್ವಾ, ಹುಡುಕು ಬಿಡ್ತಾನೆ. ಸರಿ, ಅದಕ್ಕೆ ಮೂರನೇ ದೇವದೂತ ಹೇಳದಂತೆ ಸರಿ, ಪರ್ವತನೂ ಬೇಡ, ಸಮುದ್ರದ ಆಳನೂ ಬೇಡ, ಮನುಷ್ಯನ ಮನಸ್ಸಿನ ಒಳಗಡೆ ಇಟ್ಟುಬಿಡಿ, ಮನುಷ್ಯ ಹುಡುಕೋದಿಲ್ಲ. ಒಂದು ಪಕ್ಷ ಮನುಷ್ಯ ಹುಡುಕಬೇಕು ಆ ಶಕ್ತಿನ ಅಂತ ಹೇಳಿದ್ರೆ ಆತನಿಗೆ ಜ್ಞಾನ, ಬುದ್ಧಿ, ವಿವೇಕ, ದೃಢತೆ ಇದ್ರೆ ಮಾತ್ರ ಅದನ್ನ ಹುಡುಕ್ತಾರೆ. ನಿಮ್ಗೆ ಇವಾಗ ಹೇಳಿ, ನಿಮಗೆ ಜ್ಞಾನ, ಬುದ್ಧಿ, ವಿವೇಕ, ದೃಢತೆ ಇದು ಎಲ್ಲಿ ಸಿಗುತ್ತೆ? ಎಲ್ಲಿ? ಶಾಲೆಯಲ್ಲಿ. ಇದನ್ನು ಹುಡುಕಿಸುವುದು ಯಾರು? ನಿಮಗೆ ಯಾರು? ಟೀಚರ್ಸ್. ಪ್ರಿಯರೇ, ನಾವು ಏನ್ ಬೇಕಾದ್ರೂ ಹಾಕ್ಬೋದು ಮಕ್ಕಳ, ನಾವು ಏನ್ ಬೇಕಾದ್ರೂ ಹಾಕ್ಬೋದು. ನಾವು ಅಮೆರಿಕದ ಅಧ್ಯಕ್ಷನು ಆಗ್ಬಹುದು, ರೋಡಿನಲ್ಲಿ ಭಿಕ್ಷೆ ಬೇಡುವ ಶಿಕ್ಷಕರನ್ನು ಕೂಡ ಹಾಕಬಹುದು. ಆಯ್ಕೆ ಯಾರದು? ಆಯ್ಕೆ ನಮ್ಮದು. ಎರಡನೇ ಕತೆ, ಒಂದು ದಿನ ಒಂದು ಊರಿನಲ್ಲಿ ಒಬ್ಬ ಊರಿನ ಮುಖ್ಯಸ್ಥ ಏನ್ ಮಾಡ್ತಾನೆ, ಶಿಲ್ಪಿಯ ಮನೆಗೆ ಹೋಗ್ತಾನೆ. ಶಿಲ್ಪಿಯ ಮನೆಗೆ ಹೋಗಿ, ನೋಡಿ, ನಮ್ಮ ಮನೆಯಲ್ಲಿ, ನಮ್ಮ ಊರಿನಲ್ಲಿ ದೇವಸ್ಥಾನ ಇಲ್ಲ, ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ, ನೀನು ಶಿಲ್ಪಿ, ಗರ್ಭದ ಗುಡಿಯ ಒಳಗಡೆ ಇರ್ಲಿಕ್ಕೆ ಒಂದು ದೇವರ ಮೂರ್ತಿ ಬೇಕು, ನೀನು ಅದರ ಕೆತ್ತನೆಯನ್ನು ಮಾಡುವಂತ ಆ ಕೆಲಸವನ್ನ ಶಿಲ್ಪಿಗೆ ಕೊಡ್ತಾನೆ. ಈ ಶಿಲ್ಪಿ ಏನ್ ಮಾಡ್ತಾನೆ, ಕಾಡಿಗೆ ಹೋಗಿ 2 ಕಲ್ಲುಗಳನ್ನ ತೆಗೆದುಕೊಂಡು ಬರ್ತಾನೆ, ಕೆಲಸವನ್ನ ಪ್ರಾರಂಭ ಮಾಡ್ತಾನೆ. ಆ ಕಲ್ಲಿನ ಮೇಲೆ ಉಳಿ ಪೆಟ್ಟುಗಳನ್ನ ಕೊಡ್ತಾ ಇರ್ಬೇಕಾದ್ರೆ ಆ ಕಲ್ಲು ತಡ್ಕೊಳ್ಳೋದಿಲ್ಲ, ಆತನ ಉಳಿ ಪೆಟ್ಟಿಗೆ ಅದು ಸ್ಪಂದಿಸೋದಿಲ್ಲ, ರೆಸ್ಪಾನ್ಸ್ ಮಾಡೋದಿಲ್ಲ. ಏನ್ ಮಾಡ್ತಾನೆ, ಆತ ಉಳಿ ಪೆಟ್ಟು ಕೊಡ್ಬೇಕಾದ್ರೆ ಕಲ್ಲು ಜಾರುತ್ತೆ. ಇದಕ್ಕೆ ಕೋಪ ಬಂದು ಏನ್ ಮಾಡ್ತಾನೆ, ಕಲ್ಲಿನ ಮೂಲೆಗೆ ಇಟ್ಟು ಬಿಡ್ತಾನೆ.